ಒಂದು 5 ರೂಪಾಯಿ. ಇಲ್ಲಿ ದೇವಸ್ಥಾನ ಮುಂದೆ ಇರುತ್ತೆ ಕಲ್ಲಿ ಇದೇನಾ? ಅದು ನಮ್ಮ ತಂದೆ ಹುಷಾರಿಲ್ಲ, ನೀವು ಪೂಜೆ ಮಾಡಿಸ್ಕೊಂಬನ್ನಿ ಅಂತಂದ್ರು. ಅದಕ್ಕೆ ಅಕ್ಕ ಒಂದು ನಿಮಿಷ ಚಪ್ಪಲಿ ನೋಡ್ಕೋತಾರೆ, ಹೋಗ್ಬಿಡ್ತೀವಿ. ಅದು ನಮ್ಮ ತಂದೆ ಚಪ್ಪಲಿ, ಅವ್ರದ್ದು ಚಪ್ಪಲಿ, ಅವ್ರಿಗೆ ಹುಷಾರಿಲ್ಲ. ಅದಕ್ಕೆ ಅವ್ರು ಬರೋಕ್ಕಲ್ಲ ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಹೋಗಂದವ್ರೆ. ಒಂಚೂರು ಚಪ್ಪಲಿ ನೋಡ್ಕೋತಾರಕ್ಕ. ಹಾಂ ಅಯ್ಯಪ್ಪ, ಚಪ್ಪಲಿ ಅಲ್ಲೇ ಹೊಡ್ಬೋದಂತೆ. ಎಲ್ಲಕ್ಕ ಚಪ್ಪಲಿ? ಅಕ್ಕ ನಮ್ಮ ಅಪ್ಪನಕ್ಕ ಅದು. ಅಕ್ಕ ನೋಡ್ಕೊಂಡು ನಿಮ್ಗೆ ಹೇಳ್ಬಿಡು ಹೋಗ್ಲಿಲ್ಲಕ್ಕ. ನೀವು ಹೂ ಅಂದ್ರಲ್ಲಕ್ಕ, ನೀವು ಅಂದ್ರಿ ಅಕ್ಕ. ನಮ್ಮ ಅಪ್ಪನ ಚಪ್ಪಲಿ ಅದು. ನನಗೆ ಇಲ್ಲಿ ಬಿಟ್ಟು ನೋಡ್ಕೊಂಡು ಹೂ ಅಂದೆ ತಾನೇ ನೀನು. ಅಂಗಡಿ ಹೊಡೆಬಿಡಕ್ಕ. ನಾನು ಚಪ್ಪಲಿ ಕೊಟ್ಬಿಡಕ್ಕ. ನಾನು ಬೇರೆ ನನಗೆ ಗೊತ್ತಿಲ್ಲಕ್ಕ. ನಾನು ಇಲ್ಲಿ ಬಿಟ್ಟಿದ್ದೆ. ನೀವು ನೋಡ್ಕೊ ಅಂತ ಹೇಳಿದೆ ನಾನು. ನೀವು ಹೂ ಅಂತ ಯಾಕಂದ್ರಿ ಮತ್ತೆ? ಅಕ್ಕ ದೇವರಾಣೆಗೂ ನೀವು ಹೂ ಅಂದಿರಕ್ಕ. ಅಕ್ಕ ನಾನು ಚಪ್ಪಲಿ ಕೊಡುವ, ನನ್ ಕಾಲೇ ಬಿಟ್ಬಿಡ್ತೇನೆ. ಚಪ್ಪಲಿ ಕೊಡೋದು ನಮ್ಮ ಅಪ್ಪಂದದು. ಸರಿ, ನಾನು ನಿನ್ ಚಪ್ಪಲಿ ಮಾಡ್ಕೊಂಡಿದ್ದೀನ. ನನಗೆ ಗೊತ್ತಿಲ್ಲ, ಬಿಟ್ಟಿರ್ತಾನೆ. ನೀನು ನೋಡ್ಕೊ ಅಂತ ಹೇಳ್ದಲ್ಲ. ಚಪ್ಪಲಿ ನೋಡ್ಕೊಳಕ್ ನಿಂತಿದ್ದೀನ ಇಲ್ಲಿ. ನೀವು ಹೂ ಅಂತ ಅಂದ ಇಲ್ವಾ? ನಾನು ಯಾವಾಗ ಅಂದೆ ಹೂ ಅಂತ? ಅಂದಿಲ್ಲ ನೀನು. ನನ್ನ ತಲೆ ಕೈ ಕಂದಿಲ್ಲ ಅಂತ. ಈಗ ನನ್ನ ತಲೆ ಕೈ ಇಕ್ಕ. ನಾನು ತರಕಾರಿ ಅಂಗಡಿ ನೋಡ್ಕೊಂಡು ಬಿಟ್ಬಿಟ್ಟು ನೀನ್ ಚಪ್ಪಲಿ ನೋಡ್ಕೊಂಡು. ನಾನು ಚಪ್ಪಲಿ ಬಿಟ್ಟು ನೋಡ್ಕೋಕ ಏನಂದ್ರೆ ಹೂ ಅಂದೆ ನೀನು. ಅಲ್ಲ, ನೀನ್ ಚಪ್ಪಲಿ ನೋಡ್ಕೊಂಡು ನಿಂತ್ಕೊಳ್ಳ. ನಾನು ಅಕ್ಕ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ. ನಾನು ಚಪ್ಪಲಿ ಕೊಡ್ತೀನಿ. ಎಲ್ಲಿಂದ ತಂದ್ಕೊಂಡಿ ನಾನು? ಅಕ್ಕ ನಾನು ತರಕಾರಿ ಎಲ್ಲ ಐಡಿಯಾ ಮಾಡ್ಕೊಂಡು ಬಂದಿದ್ದೆ. ರೋಡ್ಗೆ ಎಸ್ಬಿಡ್ತೀನಿ. ಯಾರ್ಗಾರ ನಾನು ಚಪ್ಪಲಿ ಕೊಡ್ಸು. ಎಲ್ಲಿಂದ ತಳ್ತೀನಿ? ನಾನು ಚಪ್ಪಲಿ ಕಳ್ದೋಗೈತೆ ನಾನು ಕೊಟ್ಟಿದ್ದೀನಿ ಕಂಪ್ಲೇಂಟ್. ಎಲ್ಲಿಂದ ಕೊಡ್ಲಿ? ನೀನ್ ನೋಡ್ಕೊ ಅಂತಂದೆ. ಸರ್ ಚಪ್ಪಲಿ ಬಿಟ್ಟು ಇವ್ನು ಚಪ್ಪಲಿ ನೋಡ್ಕೋಬೇಕಂದ್ರೆ ನಾನು ತರಕಾರಿ ಅಂಗಡಿ ಮಾಡ್ಕೊಂಡಿರೋ ಚಪ್ಪಲಿ ನೋಡ್ಕೋತೀನಿ ಅಂತ ಹೇಳಿದ್ ನಾನು ನಿನ್ಗೆ. ಅಕ್ಕ ನೀನ್ ಅಂದೆ ಅಕ್ಕ. ಅಲ್ಲ ಅಣ್ಣ ಸರ್ ದೇವರಾಣೆಗೆ ಅಂದ್ರು ಸರ್ ಅವರು. ನೋಡ್ಕೋತೀನಿ ಅಂತ ಹೇಳಿದಂತೆ ನಾನು ವಯ್ಯನ್ಗೆ. ಅಯ್ಯೋ ಎಲ್ಲ ತೆಗೆದಿಸ್ಬಿಡ್ತೀನಿ ಮೇಲೆ ನೋಡಿಗೆ. ಯಾಕೆ ಎಸ್ಬಿಡ್ತೀರಾ? ನಾನು ಚಪ್ಪಲಿ ಕೊಡೋದು ನಂದು. ಎಲ್ಲಿಂದ ತರ್ಲಿ ಚಪ್ಪಲಿನ? ಸರ್ ಇಲ್ಲಿ ಚಪ್ಪಲಿ ಬಿಟ್ಟೋದ್ನ ಸರ್ ಇಲ್ಲಿ ಬಿಟ್ಟೆ ಸರ್. ಯಾರ ಹತ್ರ ಬಂದು ಏನ್ ಗಲಾಟೆ ಮಾಡ್ತಿದ್ಯಾ? ನಮ್ಮ ಅಕ್ಕ ಅವರು ಚಪ್ಪಲಿ ಅಕ್ಕ ನೀನ್ ಚಪ್ಪಲಿ ಬಿಟ್ಟ ಹೇಳು. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ಅಷ್ಟೇ. ನೀನ್ ಪೊಲೀಸ್ ನಾನು ಹೇಳ್ತೀನಿ. ನೀ ಚಪ್ಪಲಿ ನೋಡ್ಕೋತೀನಿ ಅಂತ ಅಂದೆ ನೀನು. ಚಪ್ಪಲಿ ನೋಡ್ಕೋತೀನಿ ಅಂತ ಅಂದೆ ನೀನು. ಚಪ್ಪಲಿ ಬಿಟ್ಟಿದ್ರು ಸುಮ್ಮನೆ ಬಂದ್ಬಿಟ್ಟು ಚಪ್ಪಲಿ ಬಿಟ್ಟಿದ್ದೀನಿ. ಅಕ್ಕ ನೀನ್ ನೋಡ್ಕೋತಿ ಅಂದ ಇಲ್ವಾ? ನೀವು ಮಾತಾಡ್ತಾ ಸರಿಯಾಗಿ ಮಾತಾಡ್ರಿ ನೀವು. ನಿಮ್ಮ ಅಪ್ಪನ ಚಪ್ಪಲಿ ನಾನೇ ನೋಡ್ಕೋಬೇಕು. ನನಗೇನು ಕೆಲಸ ಇಲ್ವಾ ಮಾಡಕ್ಕೆ? ನಿಮ್ಮ ಅಪ್ಪನ ಚಪ್ಪಲಿ ನೋಡ್ಕೋತೀನಿ ಅಂತ ಬರ್ಕೊಟ್ಟವ್ರ. ಅವ್ರು ನೋಡ್ಕೋತೀನಿ ಅಂದ್ರೆ ನಿಮ್ಮ ಅಕ್ಕನ ನಮ್ಮ ಅಕ್ಕನೇ ನೋಡ್ಕೋತೀನಿ ಅಂದ್ರೆ ಅಣ್ಣ ಅವರು. ನಾನು ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ಅಷ್ಟೇ. ನಾನು ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಆಮೇಲೆ. ಅಕ್ಕ ನೀನೇನಕ್ಕ ಹೋಗ್ಬಿಟ್ಟು ಕಳ್ಸೋದ್ ಬಿಟ್ಬಿಟ್ಟು. ಅಕ್ಕ ನಾನು ಚಪ್ಪಲಿ ಕೊಟ್ಬಿಡಿ ಹತ್ರ ಏನು ಕೇಳಲ್ಲ ನಾನು. ಒಂದು ನಿಮಿಷ ಏನಣ್ಣ ಏನ್ ಅಕ್ಕ ಅಣ್ಣ ಅವರು ಹೇಳು ಹುಚ್ಚ ಅಂತ ಚಪ್ಪಲಿ ಅವ್ರು ಹೂ ಅಂತಂದ್ರು. ಈ ಕಡೆ ಬಾ, ನೀನ್ ಗೊತ್ತಿಲ್ಲ. ಕೈ ಏಟಾಗ ಮೊದ್ಲೇ ನನ್ ಕೈ ಏಟಾಗಿರೋ ನನ್ಗೇನಂತ ಹೊಡಿತೀಯ ನೀನು? ನಾನ್ ಯಾಕೆ ಕೊಡಿಲ್ಲ? ನಾನು ಚಪ್ಪಲಿ ಕೊಟ್ಟರೆ ಹೋಯ್ತೀನಿ ನಾನು. ಏನಕ್ಕ ಅಕ್ಕ ನೀವು ಹೂ ಅಂದೆ ಅಕ್ಕ ನೀನು. ಅಲ್ಲ ನೀನ್ ನಾನು ಏನಾದ್ರು ದೇವಸ್ಥಾನ ಹತ್ರ ಕೂತಿದ್ದೇನೆ. ನೀನೇನು ಅಂದೆ? ದೇವಸ್ಥಾನ ಅಲ್ಲೇ ಐತಿ ಹೋಗು ಅಂತಂದೆ. ಸರಿ, ಇವಾಗ ನಾವು ಮಾಡೋ ಕೆಲಸ ಬಿಟ್ಬಿಟ್ಟು ಹೊಡಿಯೋ ನಿಂತ್ಕೊಳ್ಳೋಕ್ಕಾಗುತ್ತಾ? ಅಕ್ಕ ನಿನ್ ಚಪ್ಪಲಿ ಒಪ್ಕೊಳಕ್ ಒಂದ್ ಸಾಕ್ಷಿ ಐತೆ ಅಂತ ಅಣ್ಣ, ಇರ್ಲಿ ಪರವಾಗಿಲ್ಲ. ತೋರ್ಸ್ಲಾ? ದಯವಿಟ್ಟು ಕ್ಷಮಿಸಿ. ನಾವು ಮಾಡಿ ತಮಾಷೆಗಾಗಿ ನಿಮ್ಮ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ, ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಿರುಕಾಣಿಕೆ. ಕೆಜಿ 40, ಇದು 20, ಅದು 10 ಸಿಂಗಲ್ ತಗೊಂಡ್ರೆ ಕೆಜಿ ಹಾಕಿ. ದೇವಸ್ಥಾನ ಬಾಗ್ಲಾಕ್ ಬಿಡೋರ ಅಲ್ಲ ಹಳ್ಳಿ ಮರದ ಹಾಕಿ ಹಾಕಿ 1 ಕೆಜಿ ಹಾಕಿ. ಅಲ್ಲೇನಮ್ಮ ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಅದಕ್ಕೆ ಹಳ್ಳಿ ಮರದ ಪೂಜೆ ಮಾಡಿಸು ಅಂತಂದವ್ರೆ. ಅದಕ್ಕೆ ಪೂಜೆ ಮಾಡ್ಸಕ್ ಬಂದೆ. ಇದು ನಮ್ಮ ಅಪ್ಪನ ಚಪ್ಪಲಿ. ಒಂದೇ ನಿಮಿಷ ಬಿಡ್ತೀನಿ. ನೋಡ್ಕೋತಾರಿ ಅದು ಅಪ್ಪಂದ. ಅದಕ್ಕೆ ಬಂದೆ. 1 ನಿಮಿಷ. ಎಷ್ಟದು? ಫೋನ್ ಪೇ ಬಂದೆ. 1 ನಿಮಿಷ ಬಂದೆ. ಚಪ್ಪಲಿ ದಯವಿಟ್ಟು ನೋಡ್ಕೋತಾರೆ. ರೋಡ್ ಮೇಲೆ ಐತೆ. ಯಾವ ದೇವಸ್ಥಾನ? ರೋಡಲ್ಲಿ ಐತಲ್ಲ, ನಡಿಯಕ್ ಆಯ್ತಿಲ್ಲ, ಬಿಡಾಕ ಹೇಳ್ಬೋದು. ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಬಿಡ್ಬೋದಲ್ಲ. ಬಿಡಾಕ ನಡಿಯಕ್ ಆಯ್ತಿಲ್ಲ ನನ್ಗೆ. ಅಕ್ಕ ರೋಡಲ್ಲಿ ತಾನಿತ್ತು. ಅಲ್ಲ ರೋಡಲ್ಲಿ ತಾನು ಬಿಟ್ಟೋಗ್ರೆ ಹೋಗ್ಲಿ. ಗಾಡಿ ಮೇಲೆ ಐತದು. ಯಾವ ಕಡೆ ಹೋದ್ರು ಅವರು? ಹೇಳ್ಕೊಳಕ ಪೂಜಾರಿ ಬರ್ಬೇಕು.
ಮಾವಿನಕಾಯಿ ತಗೋತಾ ಇದೀನಿ ರೀ. ಅಣ್ಣ ನಿಮ್ ಚಪ್ಪಲಿ ಅಲ್ಲಿ ಇದು ಹಾಕೋಯ್ತದೆ ನೋಡಿ. ಇಲ್ಲ ಅವ್ರಿಗೆ ಗ್ಯಾರಂಟಿ ಮಾಡ್ಕೊಯ್ತಿದ್ರೆ ಅಲ್ಲಿ ಹೋಯ್ತಾರೆ ನೋಡಿ. ಹಾಕೊಂಡು ಹೋಗ್ತಿದ್ದೀನಿ ಅಂತ ಜಗಳ ಮಾಡ್ತಾ ಇದ್ದೀನಿ ಅಲ್ವಾ ಅಲ್ಲಿ ಹೋಯ್ತಾರೆ ನೋಡಿ ಬನ್ನಿ ತೋರಿಸ್ತೀನಿ ಬನ್ನಿ. ಅಲ್ಲಕ್ಕ ನಮ್ಮ ಅಪ್ಪಂದು ಹೇಳಿದ್ದೀನಿ ನಾನು. ನೀವೇನ್ ನಮ್ಮ ಹೇಳಿ ಒಂದ್ ನಿಮಿಷ, ನಾನು ಜಗಳನೇ ಮಾಡ್ದೆ, ಹೇಳಿದ್ದೀನಿ. ನಮ್ಮ ಅಪ್ಪನ ಚಪ್ಪಲಿ ಪೂಜೆ ಮಾಡಿಸ್ಬೇಕು ಅಂತ ನಾನು ಹೇಳಿ ಬಂದೆ ನಿಮಗೆ. ಅಲ್ಲಿ ಬರ್ತಾರೆ ಒಂದ್ ನಿಮಿಷ, ಅಲ್ಲಿ ನಮ್ಮ ಮಾವ ಕರ್ಕೊಂಡ್ ಬರ್ತಾರೆ. ನಮ್ಮ ಅಪ್ಪ ಹುಷಾರಿಲ್ಲ, ಹಾಸ್ಪಿಟಲ್ ಅವ್ರು ಚಪ್ಪಲಿ ತಗೋ ಪೂಜೆ ಮಾಡಿ ಅಂತ ಹೇಳಿದ್ರು. ಮಾಮ ಅಕ್ಕ ಬೇಕಾದ್ರೆ ಇಷ್ಟು ಮಾವಿನಕಾಯಿ ತಗೋತೀನಿ, ಚಪ್ಪಲಿ ಕೊಟ್ಬಿಡೋಕೆ. ಸರ್ ಹೋಗ್ಲಿ. ಅಲ್ಲಿ ಕರಿ ಅವ್ರು ಇದಾರಂತ, ಅಲ್ಲಿ ಇದಾರಂತೆ ನೋಡಿ. ಹೋಗಿ ಅಲ್ಲಿ ಇದಾರೆ ನೋಡಿ ಸರ್, ಅಲ್ಲಿ ಮುಂದೆ ಇದಾರೆ ನೋಡಿ. ಯಾರಿದ್ದಾರೆ ಯಾರಿಗೂ ಗೊತ್ತು. ಇದಾರೆ, ಒಂದ್ ನಿಮಿಷ. ನಾವು ಕೊಟ್ಟಿಲ್ಲ ಸರ್, ನಾವ್ ಏನು ಕೊಡೋಣ ಹೇಳಿ. ನಾನು ನಿಮ್ಗೆ ಹೇಳ್ಬಿಡೋದು, ನೀವು ಹೋಗಿ ಅಂದ್ರೆ ತಾನೇ ನೀವ್ ಹೇಳಿದ್ರಲ್ಲೂ ಹೇಳಿ. ಹೇಳ್ದೆ ಸರ್, ನಾನು ಜಗಳ ಮಾಡ್ಕೊಂಡೇ ಹೋದ್ರು ಅವ್ರು. ಪೂಜೆ ಮಾಡಿಸ್ ಒಳ್ಳೇದಾಗತ್ತೆ ಅಂತಂದ್ರೆ ಇವತ್ತಕ್ಕ. ದೇವಸ್ಥಾನ ಹತ್ರನೇ ಹಾಕೊಂಡು ಹೋಗ್ಬೇಕಿತ್ತು, ಇಲ್ಲೇನಕ್ಕೆ ಬಿಟ್ಟೋದ್ರು ಅಂತ ಕೇಳ್ತಾರೆ ಅವ್ರು. ಅವ್ರ ಕೇಳಕ್ಕ ನಿನ್ನ ತಾನೇ ಬಿಟ್ಟು ಹೋಗಿದ್ ನಾನು. ಮಾಮ ಅಲ್ಲಿ ಕರ್ಕೊಂಡ್ ಹೋಗು. ಅಷ್ಟು ರಿಕ್ವೆಸ್ಟ್ ತಂಗಿ ತರ ಹೇಳ್ಬಿಟ್ಟು ಹೋಗಿದ್ದೀನಲ್ವಾ. ಸೀರಿಯಸ್ ಆಗಿ ನಾನು ಹೇಳ್ದೆ. ನಮ್ಮ ಜಗಳ ಅಲ್ಲಿ ಕೇಳಿ ನೋಡಿ ಬೇಕಾದ್ರೆ ಸೀರಿಯಸ್ ಆಗಿ. ಯಾರನ್ನ ಕೇಳಲಿ ಅಣ್ಣನೂ ಬೈದ್ರು. ಮಾಮ ಅಲ್ಲಿ ಕರಿ ಮಾಮ, ಇವ್ರು ಅಳ್ತಿದಾರೆ ಪಾಪ, ಅವ್ರ ಅಪ್ಪಂದು ಸ್ಲಿಪ್ಪರ್ ಅಂತ. ಅಲ್ಲಿ ನೋಡು ಒಂದಷ್ಟು ದೂರ ಅವರು ಚಪ್ಪಲ್ ಪೂಜೆ ಮಾಡ್ತಿ ಅಂತ ಹೇಳಿದ್ರಂತೆ. ಯಾರು ಚಪ್ಪಲಿ ಮಾಡಿಸ್ಲಿ ಹೇಳ್ರಿ ನಾನೀಗ. ಒಂದ್ ನಿಮಿಷ ಅಲ್ಲಿ ನೋಡು ಮಾಮ, ಒಂಚೂರು ಮುಂದಕ್ಕೆ ಅಕ್ಕ ನಾನು ಪ್ರಾಣ ಬೇಕಾದ್ರೆ ಓದು ಓರ್ವಾಗಿಲ್ಲ, ಚಪ್ಪಲಿ ಕೊಟ್ಬಿಟ್ಟು ಕಾಲಿ ಬಿದ್ಬಿಡ್ತೀನಿ. ನಿನ್ ಕಾಲಿ ಬೇಕಾದ್ರೆ ಬೀಳ್ತೀನಿ. ಒಂದ್ ನಿಮಿಷ ಇರಿ, ಆಯ್ತು ಇವಾಗ ಕೊಡ್ತೀನಿ. ಹೋಗು ಮಾಮ, ಒಂಚೂರು ಮುಂದೆ ಹೋಗು. ನಮ್ಮ ಅಪ್ಪ ಇಲ್ಲ, ನಮ್ಮ ಅಪ್ಪ ಆಸ್ತಿಗೆ ಸೈನ್ ಮಾಡ್ಬೇಕು. ಹೋಗ್ಬಿಟ್ರೆ ಏನ್ ಮಾಡ್ಲಿ ನಾನೀಗ? ಯಾವ್ದು ನಮ್ಮ ಹೆಸರು ಮಾಡಿಲ್ಲ. ಅಲ್ಲಿ ನೀವೇ ಕೇಳಿ, ನಾನು ಹೇಳಿದ್ರು ಅಷ್ಟೇ ಹೇಳಿದ್ರು. ನಿಂತು ಯಾರು ಹಾಕೊಂಡು ನನ್ಗೆ ಗೊತ್ತು, ತೋರ್ಸ್ಬೇಕು ಅವ್ಲಿ ನೀನೆ. ಮಾವ ಹೋಗಿದ್ದಾರೆ, ಹೋಗಿ. ನಿಮ್ ಮಾವ ಯಾರು ನನ್ಗೆ ಗೊತ್ತು? ನಿಂತ್ಕೊಂಡಿದ್ದಾರೆ, ಹೋಗಿ. ನೀವಲ್ಲ ನನಗೆ ಅವೆಲ್ಲ ಬೇಡ, ನಾನು ಚಪ್ಪಲಿ ಕೊಟ್ಬಿಟ್ಟು ನನಗೇನು ಬೇಡ. ಅವ್ರ ಅಲ್ಲಿ ಬಂದ್ರು ನೋಡಿ, ಅವರಲ್ಲೇ ಚಪ್ಪಲ್ ಹಾಕೊಂಡು ಹೋಗೋಣ ಸರ್. ಹಾಕೊಂಡು ಹೋಗುಂದ್ರ ಮಾತಾಡ್ತೀರಾ ನೀವು? ನಾನೆಲ್ಲ ಹಾಕೊಂಡು ಹೋಗಕ್ಕೆ ಹೇಳ್ದೆ, ಹೇಳಿಲ್ವಾ? ರೋಡಲ್ಲಿ ಗಾಡಿ ನಿಂತಿದೆ, ರೋಡಲ್ಲಿ ಗಾಡಿ ತಗೊಂಡು ಹೋಗ್ಬಿಡ್ತೀರಾ ನೀವು? ಅಲ್ಲ ಗಾಡಿ ಹೆಂಗ್ ತಗೊಂಡೋಗ್ಲಿ ನಾನು ತಗೊಂಡು ಹೋಗಿ ಅಂತ ಹೇಳಿದ್ನಾ? ಸರ್? ನಮ್ಮ ಅಪ್ಪನ ಚಪ್ಪಲಿ ಯಾಕೆ ಕುಂತ್ಕೊಂಡು ಹೋಯ್ತಿದ್ದೀರಾ? ಹಾಕೊಂಡು ಹೋಗಿ ಅಂತ. ಹಾಕೊಂಡು ಹಾಕೊಂಡು ಹೋಗಿ. ನಾನ್ ಸರಿ ಇರಲ್ಲ ಹೇಳ್ತಿದ್ದೀನಿ. ಇಲ್ಲ ಈ ರೋಡಲ್ಲಿ ಬಿಟ್ಟವ್ರು ಯಾರಪ್ಪ? ರೋಡಲ್ಲಿ ಯಾವಾಗ ಬಿಟ್ಬಿಟ್ಟಾಗಿದ್ದಾರೆ ಅಂತ ಹೇಳಿಲ್ವಾ? ನೀವೇನಕ್ಕೆ ಹಾಕೊಂಡು ಹೋಗು ಅಂತಂದ್ರೆ ಹಾಕೊಂಡು ಹೋಗು ಅಂತ ಹೇಳಿಲ್ಲ ಅಣ್ಣ ನಾನು. ಅವ್ರು ಹೇಳ್ತಮ್ಮ ಅವಾಗ್ಲೇ ಯಾಕೆ ಸರಿ ಇರಲ್ಲ ಹೇಳ್ತಿದ್ದೀನಿ. ಬಿಸ್ಲಲ್ಲಿ ಯಾಕೆ ಕುಂತ್ಕೊಂಡು ಹೋಯ್ತಾ ಕುಡ್ಕೊಂಡು ಹೋಗು ಅಂತ ನಮ್ಮ ಅಣ್ಣ ಇದನ್ನ ಕರೀದ. ಯಾರಿದ್ರು ನೀವೇ ತಾನು ಹಾಕೊಂಡು ಹೋಗು ಅಂತಂದಿದ್ದು. ಕಿತ್ತೋಗೋ ತರ ಹೊಡ್ದ್ಬಿಡ್ತೀನಿ, ಸುಮ್ಮನೆ ಹೊರಟೋಗ್ಬಿಟ್ಟೆ. ಸರ್ ಇಂದ ಬಿಡ್ರಿ ನಮ್ಮ ಅಪ್ಪಂದ್ರಿ ಅದು. ತಗೊಳ್ಳಿ ಸರ್. ಅಕ್ಕ ದುರಂಕಾರ ಇದೆ ನೋಡಿ, ನಾನು ಹಾಕೊಂಡು ಹೋಗಿ ಅಂತ ಹೇಳ್ತೀನಿ. ಯಾರೋ ಕರ್ಕೊಂಡು ಅಕ್ಕ ಇವತ್ತು ಅಲ್ಲಿ ರೋಡಲ್ಲಿ ಐತಾ ನಮ್ಮ ಅಪ್ಪನ ಚಪ್ಪಲಿ ಹಾಕೋದೆ, ನಮ್ಮ ಅಪ್ಪನ ಚಪ್ಪಲಿ ಹಾಕೋದೆ ನೀನು. ನಾನು ಹಾಕೊಂಡು ಹೋಗು ಅಂತ ಬಾರ್ಸಿದ್ರೆ ಇವಾಗ ಬಾರ್ಸಕ್ಕ ನೀನು ಚಪ್ಪಲಿ ಹಾಕೊಂಡು ಹೋಗಿದ್ದ, ಚಪ್ಪಲಿ ಹಾಕೊಂಡು ಹೋಗಿದ್ ಯಾಕೆ ಓಡಿಸ್ತಾ ಅವ್ನ ಕೈಲಿ ಯಾಕೆ ಓಡಿಸ್ತಾ ಈಗ? ರೋಡ್ ರೋಡ್ ಏನು ಅಕ್ಕ ನಮ್ಮ ಅಪ್ಪ ಹೋಗ್ಬಿಟ್ರಂತೆ. ನಾನು ಹೇಳ ಚಪ್ಪಲಿ ಹಾಕೋಬಾರ್ದು ಯಾರು ಅಂತ ಅಕ್ಕ. ನಮ್ಮ ಅಪ್ಪ ಹೋಗ್ಬಿಟ್ರು. ಒಂದ್ ಅಪ್ಪನ್ನೇ ಸಾಯಿಸಿದ್ಯಲ್ಲಕ್ಕ. ನೀನ್ ಏನಕ್ಕೆ ಹಾಕೊಂಡು ಹೋಗು ಅಂತಂದಮ್ಮ. ಮತ್ತೆ ಅವ್ನು ಹೇಳ್ತಾನ, ಅವ್ನು ಏನ್ ಮಾಡ್ಲಿ ಅವ್ನು ಅವನಿಗೆ? ನಾನು ಹೊಡೆದಲ್ಲ ಈಗ ಅವ್ನಿಗೆ. ನಮ್ಮಪ್ಪ ಹೋಗ್ಬಿಟ್ರು. ಅಣ್ಣ ಅಂತ ತಿರ್ಗಿ ಅವ್ನಿಗೆ ರೋಡಲ್ಲಿ ಚಪ್ಪಲಿ ಐತೆ ಹಾಕೊಂಡು ಹೋಗಿ ಹಾಕೊಂತ ಇದ್ವಿ. ನೋಡಕ್ಕ 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 ಒಂದ್ ಬಾರ್ಸಕ್ ಹೇಳ್ತೀನಿ ಫಸ್ಟ್ ನೀನು. ಏನ್ ಕಿತ್ತೋಯ್ತವೆ? ಹೋಯ್ತಾ ಇರಂತೀಯ, ಕರೀತಾ ಇದೆಯಾ ಚಪ್ಪಲಿ ಹಾಕೊಂತ. ಇನ್ನೇನು ರೋಡಲ್ಲಿ ಕುಂತ್ಕೊಂಡು ಹೋಯ್ತಿದ್ದೆ, ಹಾಕೊಂಡು ಹೋಗೋಣ ಅಂತಂದಿಲ್ವ? ಅಣ್ಣ ಅಂತ ಇಲ್ವಾ ಅವ್ರು? ಅಣ್ಣ ನಡಿ ಬರ್ತಾರೆ. ನಿಮ್ಮ ಅಣ್ಣನ ಇವನು? ಇವನು ನಾನು ಅಣ್ಣನ. ಎದುರುಗಡೆ ಕ್ಯಾಮ್ರಾ ಇದೆ. ಇದು ಕುರುಗಳ ಸ್ವಾಮಿ ಕುರುಗಳು ಅಂತ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿ ತಮಾಷೆಗಾಗಿ ನಿಮ್ಮ ನಕ್ಷ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. ಒಳ್ಳೇದಾಗ್ಬೇಕು ನಿಮಗೆ. ಈ ದಿಕ್ಕು ತುಂಬಾ ಚೆನ್ನಾಗಿದೆ. ಇದು ನಿಮ್ಮ ಯಜಮಾನರ ಕಟ್ಟರೋ ದಿಕ್ಕೈತಲ್ಲ, ತುಂಬಾ ಚೆನ್ನಾಗಿದೆ. ಯೋಗವಂತರ ಮುಂದೆ ನಿಂದೇನಾಗ್ಬಿಟ್ಟಿದೆ ಅಂದ್ರೆ ಹಿಂದೂ ಜನ್ಮದ ಪಾಪ ನಿಂದು. ನಿನಗೆ ಎಷ್ಟು ಜನ ಹೆಂಡ್ತಿರು? ಒಬ್ರೆ. ಇಬ್ರು ಹೆಣ್ತಿರಿದಾರ ನಿನ್ನ ಜಾತಕದಲ್ಲಿ. ಹಿಂದಿನ ಜನ್ಮದಲ್ಲಿ ನೀನು ಮದುವೆಯಾಗಿ ಬಿಟ್ರು ಅಂತ ಹೆಂಡತಿ ಈ ಜನ್ಮದಲ್ಲಿ ಹುಡುಕ್ತಾ ಇದ್ದಾಳ. ಅವಳು ಮದುವೆ ಆಗದಾರೆ ನಿನ್ನ. ಗೊತ್ತಿದೆಯಾ ನಿನಗಿದು? ಹೆಂಗ್ ಗೊತ್ತಾಗ್ತದ ನಮಗೆ? ನಾನು ಹೇಳ್ತೀನಿ, ನಾನು ಹೇಳೋ ಭವಿಷ್ಯ ಅವತ್ತು ಸುಳ್ಳಾಗೋದಿಲ್ಲ. ಇವತ್ತೇನು CM ಆಗಿದಾರಲ್ವಾ, ನಾನೇ ಹೇಳಿದ್ದು ಭವಿಷ್ಯ ಅದು. ಹಾಗೆ ಆಗ್ತೀರಂತ ಹೇಳಿದ್ದೆ, ಆಗಿದ್ದಾರೆ. ಹಿಂದಿನ ಜನ್ಮದ ಪ್ರೀತಿ ನಿಮಗೆ ಈ ಹೆಂಡತಿ ಈ ಜನ್ಮದಲ್ಲಿ ನಿಮ್ಮನ್ನು ಹುಡುಕ್ತಾ ಇದ್ದಾಳೆ. ನಾನು ಹೇಳೋ ಭವಿಷ್ಯ ಸುಳ್ಳಾಗ್ಬಿಟ್ರೆ ಯಲಂಕದಲ್ಲಿ ಆಶ್ರಮ ಇದೆ ನಂದು,
ಅಲ್ಲಿ ಇರೋದಿಲ್ಲ. ನಾನು ಸುತ್ತಾ ಇರ್ತೀನಿ, ಹಿಮಾಲಯ, ಕೊಳ್ಳೇಗಾಲ ಈ ಥರ ಜಾಗದಲ್ಲಿ ಹೋಗೋದು ನಾನು. ನೋಡಿ ಇವ್ರನ್ನ ಮಾತಾಡ್ಸ್ಬೋದು ನಾನು. ನೋಡಿ ನಿಮ್ಮ ಯೋಗ ಐತಲ್ಲ, ನಿಮ್ಮ ಯೋಗನೂ ತುಂಬ ಚೆನ್ನಾಗೈತೆ. ಸಿಂಹ ಯೋಗ ಅಂತಾರೆ ನಿಮ್ಮದು. ಬನ್ನಿ ಈ ಕಡೆ ಕುತ್ಕೊ ಬನ್ನಿ. ಇಲ್ಲಿ ಬನ್ನಿ, ನೀವು ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಇಲ್ಲಿ ಬನ್ನಿ ಕುತ್ಕೊಳ್ಳಿ. ಇಲ್ಲಿ ಕುಡಿಯೋದೇನ ಮಾಡ್ತೀರಾ? ಕುಡಿಯೋ ಚಟ ಆಯ್ತಾ? ಇಲ್ಲ ಎಲ್ಲಡಿಕೆ ಭಾಳ ತಿಂತೀರಿ. ದೇವಸ್ಥಾನ ದೇವ್ರ ಭಕ್ತರು ಜಾಸ್ತಿ, ಹೌದಾ? ದೇವ್ರ ಭಕ್ತರು ಇದ್ದೀರಾ. ನೋಡಿ ಇವ್ರದ್ದು ಹಿಂದಿನ ಜನ್ಮದ್ದು ಹೆಂಡತಿ, 2ನೇ ಹೆಂಡತಿನ ಮದುವೆಯಾಗಿ ಬಿಟ್ಟವರು. ಆದ್ರೆ ನಿನ್ನ ಯೋಗದಲ್ಲಿ ಇನ್ನೊಂದು ಹೆಂಡತಿ ಇದೆ ನಿನಗೆ ಈ ಜೀವನದಲ್ಲಿ. ನೀನು ಮದುವೆ ಆಗಬೇಕಿರುವಂಥ ಹಿಂದಿನ ಜನ್ಮದಲ್ಲಿ ಆಸೆ ಪಟ್ಟಿರುವಂಥ ಹುಡುಗಿನ ಬೇರೆಯವ್ರ ಮದುವೆ ಆಗ್ಬಿಟ್ರು. ಆದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ನಿನಗೆ ಕಾಯ್ತಾ ಇದ್ದಾಳು ಅವಳು ಮದುವೆ ಆಗಕ್ಕೆ. ಮದುವೆ ಆಗಿದೆ ನಿಂದು? ಆಗಿದೆ. ಆದ್ರೆ ಇನ್ನೊಂದು ಈ ಜನ್ಮದಲ್ಲಿ ನಿಂದು ಇನ್ನೊಂದು ಮದುವೆ ಆಗತ್ತೆ. ಆ ಹೆಣ್ಣು ಕಾಯ್ತಾ ಇದ್ದಾಳೆ. ನಾ ಸುಳ್ಳು ಹೇಳ್ಬಿಟ್ರೆ ನಾಲಿಗೆ ಸಿಗದು ಬಿಡು ನನಗೆ ಬಂದಲ್ಲಿ. ನಾನು ಜಾಗ ಹೇಳ್ತೀನಿ ನಿನಗೆ. ಕೈ ತೋರಿಸಿ ಎರಡು. ನೋಡು, ಗಂಟಲ್ಲಿ ನೆಂಟಲ್ಲಿ ಗಂಟಿದೆ. ರೇಖೆಗಳಲ್ಲಿ ಬರೆದಿರುವಂತ ಒಂದು ಶ್ರೇಷ್ಠ ಅಂಕಗಳಲ್ಲಿ ನಕ್ಷತ್ರ ಬರುವಂತ ಸ್ಥಳದಲ್ಲಿ ಸಮುದ್ರವನ್ನು ಅಲೆದು ಆ ಕಾಗೆಗಳು ಹಾರಾಡುತ್ತಾ ಪಾರ್ವಗಳಲ್ಲಿ ತಿನ್ನುವಂತ ಅಕ್ಕಿ ಕಾಳೆಗಳಲ್ಲಿ ಸಮುದ್ರದಲ್ಲಿ ಇರುವಂತ ಆ ಶಂಕುನಾದಿನಂತೆ ಬರುವ ಆ ನಕ್ಷತ್ರಗಳು ರಾತ್ರಿಯಲ್ಲಿ ಚಂದ್ರನಂತೆ ಕಾಣುವುದು. ಯಾವುದು ಕಾಣುವುದು? ಹಣ್ಣುಗಳಲ್ಲಿ ಹೆಣ್ಣಾಗಿ ಹೊಣ್ಣಾಗಿ ಮಣ್ಣಲ್ಲಿ ಕಣ್ಣಾಗಿ ಬರುವಳು ನಿನ್ನ ಹೆಂಡತಿ. ಈ ಜನ್ಮದಲ್ಲಿ ಬರ್ತಾಳೆ. ಎಂಟರಿ ಹೂವನ ಎಂಟರಿ ಅಲ್ವೇ ಮಾಡಬೇಕು. ನಿನಗೆ ಈ ಜನ್ಮದಲ್ಲಿ ಹುಡ್ಕೊಂಡು ಬರ್ತಾಳೆ. ನಾನು ಹೇಳೋದು ಸುಳ್ಳಾಗ್ಬಿಟ್ರೆ ಕೇಳು. ಇದು ಯಾವ ಬಣ್ಣ ಹಚ್ಕೊಂಡಿದ್ದ ನೀವನು? ಬಣ್ಣ ಯಾವ್ದಿದೆ ಅದು? ಅರಿಶಿಣ ಉಟ್ಕೊಂಡು ಬರ್ತಾಳೆ ಆ ಬಟ್ಟೆ ಹಾಕೊಂಡು ಆ ಹೆಣ್ಣು. ನಿನ್ನ ಹುಡ್ಕೊಂಡು ಬರ್ತಾಳೆ ಇವತ್ತು. ನಾನು ಯಾರನ್ನೂ ಸಾಮಾನ್ಯವಾಗಿ ಮಾತಾಡೋಣ ಅಲ್ಲ. ನಿನಗೋಸ್ಕರ ಹೆಣ್ಣು ಕನಸು ಕಾಣ್ತಾ ಇದ್ದಾಳು ಅವಳು. ಗಂಡನ ಹುಡುಕ್ತಾ ಇದ್ದಾಳು ಅವಳು. ಕಳ್ಕೊಂಡ್ರೋ ಗಂಡನ ಹಿಂದಿನ ಜನ್ಮದಲ್ಲಿ ನೀನು ಮದುವೆ ಆಗಿಲ್ಲ, ಅವಳು ಪ್ರೀತಿಸಿ ನೀನು ಮೋಸ ಮಾಡಿ ಬಿಟ್ಟುಬಿಟ್ಟೆ. ಅರ್ಥ ಆಯ್ತಾ? ಇರ್ಲಿ ಬಿಡಮ್ಮ ಇರ್ಲಿ. ಸಿಕ್ಕದ್ರ ನಿಮ್ ಗಂಡ? ಇಲ್ಲ ಗುರುಗಳೇ. ಕನಸು ಬರ್ತಾ ಇರುತ್ತೆ ರಾತ್ರಿ ಹೊತ್ತಲ್ವಾ? ಇಲ್ಲಿದ ನೋಡಿ ನಿನ್ನ ಗಂಡ. ಇವ್ರೇ ನಿನ್ನ ಗಂಡ. ನೀನು ಕಳ್ಕೊಂಡಂತ ಹಿಂದಿನ ಜನ್ಮದ ಗಂಡ ಇವ್ರೆ. ನಾ ಹೇಳಿಲ್ಲ ರಾಜ್ಕುಮಾರ್ ಇದ್ದಂಗ ಇರ್ತಾನೆ ಅಂತ. ನೋಡು ನಿನ್ನ ಹೆಂಡತಿ, ನಿನ್ನ ಹೆಂಡತಿ ಬಂದವಳೆ. ಹೇಳೋ ಸುಳ್ಳಲ್ಲ. ಇರ್ಲಿ ಪರವಾಗಿಲ್ಲ. ನಿನ್ನ ಗಂಡನ ಹೇಳಿದ್ದಲ್ಲ ನಾನು ಕನಸಲ್ಲ ಬರ್ತಾ ಇದ್ದಾನಂತ. ಇವನೇ ಅರ್ಶನ ಕುಮಾರ. ಹಿಂದಿನ ಜನ್ಮದಲ್ಲಿ ಅರ್ಶನ ಕುಮಾರ ಆಗಿದ್ದ. ಅಷ್ಟೇ ಹಚ್ಚೋಣ. ನೋಡಿ ಹೆಂಗ್ ಗೊತ್ತು? ಸುಮ್ನೆ ಇರ್ಬೇಕು. ನೀವು ಹೋಗಿ ಆ ಕಡೆ ಬಾಯ್ ಕಡೆ ಬಾ. ಸುಮ್ನೆ ಕುತ್ಕೊಂಡು ಹಿಂದಿನ ಜನ್ಮದ ಕತೆ ಕೇಳ್ಬೇಕೇ. ಕುತ್ಕೊಳ್ಳೋ ಮಾಲಿ. ಹಿಂದ ಜನ್ಮದಲ್ಲಿ ಆಗಿರುವಂತದ್ದು. ನಿನ್ನ ಗಂಡ ಇಲ್ಲ, ಅವನೇ ರಾಜಕುಮಾರ್ ಇದ್ದಂಗ. ಅವ್ನು ಮೀಸೆ ಬಿಟ್ಟಿರ್ತಾನಂದೆ. ನೋಡಿ ಇಲ್ಲಿದಾನ್ ನೋಡು. ಬಾಯ್ಲಿ ಕೈ ಹಿಡ್ಕೋರ್ದು. ಬಾಳಪ್ಪ ಅಲ್ಲ, ಹೋದ್ ಜನ್ಮದ ಪಾಪ ಈಗ ಕಳ್ಕೊಬೇಕೇ. ಬಾಯ್ಲಿ ಹೋಗ. ಅವ್ನ್ ಗಟ್ಟಿ ಹಿಡ್ಕೊ ಹೋಗಮ್ಮ. ನೀನ್ ಬಿಡಬೇಡ ಅವನ್ನ. ಬಾಯ್ಲಿ ಬಾಯ್ಲೆ. ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿ ಕಾಣಿಕೆ. ಅವ್ರು ಏನಾಗ್ಬೇಕು ನಿಮ್ಗೆ? ನಿಮ್ ಮಾಮನ? ಮಾಮ ಓಡೋಗ್ಬಿಟ್ಟವ್ರೆ. ಓಕೆನಾ? ಮಾಮನ ಹುಡುಕಿ ದಯವಿಟ್ಟು ಕೊಡಿ. ದಯವಿಟ್ಟು ಕುರಿ ಆದವ್ರು ಓಡೋಗ್ಬಿಟ್ಟಿದ್ದಾರೆ ಇವ್ರ ಕಡೆ ಅವರು. ಇನ್ನೊಂದು ಮದುವೆ ಮಾಡಿಸ್ತೀನಿ ಹಿಂದಿನ ಜನ್ಮದ್ದು ಒಂದಿದಕ್ಕೆ. ಅವ್ರು ಸಿಕ್ಕದ್ಮೇಲೆ ಈ ಜನ್ಮದಲ್ಲಿ ಇದನ್ನು ವಾಪಸ್ ಕೊಟ್ಬಿಡಿ ಅವ್ರಿಗೆ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು. ದೇವ್ರು ಹೋಗಿ ಬಂದ್ರ? ಮನೆ ದೇವ್ರಿಗೆ ಹೋಗಿದ್ರ? ಬೇಜಾರು ಮಾಡ್ಕೋಬೇಡಿ. ಯಾರಿಗೂ ಮಾತಾಡ್ಸಲ್ಲ ನಾನು. ಒಳ್ಳೆ ಲಕ್ಷಣ ಇದೆ ನಿಮ್ಮ ಮುಖದಲ್ಲಿ. ದೇವ್ರು ತುಂಬಾ ನಂಬ್ತೀರಿ ನೀವು ಅಲ್ವಾ? ಮದುವೆ ಆಯ್ತಾ? ಆಗಿದ್ಯಾ? ಇಲ್ಲಿ ನೋಡಿ, ಸತ್ಯ ಹೇಳ್ತೀನಿ. ದುಡ್ಡು ಕೊಡಕ್ ಹೋಗ್ಬೇಡಿ. ದುಡ್ಡು ಅಲ್ಲಲ್ಲ, ನನಗೇನು ದುಡ್ಡು ಕೊಡಬೇಡಿ ನೀವು. ನಿಮಗೆ ದುಡ್ಡು ಇಸ್ಕೊಳ್ಳೋದಿಲ್ಲ ನಾನು. ಅಲ್ಲ ಹೇಳೋದಲ್ಲ ನಿಮಗೆ, ನಾನು ಹೇಳೋದು ಸತ್ಯ ಕೇಳಿಸ್ಕೊಳ್ಳಿ. ಏನು ಬೇಡ. ಹಿಂದಿನ ಜನ್ಮದಲ್ಲಿ ನೀವು ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರಿ ಹಿಂದಿನ ಜನ್ಮದಲ್ಲಿ. ಆದ್ರೆ ಈ ಜನ್ಮದಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾಳು ಅವಳು. ನಾನು ಹೇಳೋದು ಸುಳ್ಳಾಗ್ಬಿಟ್ರೆ ನಾನು ನೆಲಗೆ ಸೀಳ್ಬಿಡು. ಇಲ್ಲೇ ಇದೆ ಆಶ್ರಮ ನಂದು. ಏನೋ ಮಾತಾಡ್ಬೇಡ, ಹೋಗಿ. ಕೇಳಲ್ಲಿ ಎಲ್ಲ ಬರ್ತೀನಿ ಯಾವಾಗ್ಲೂ. ಏನಾದ್ರು ದುಡ್ಡು ಕೇಳ್ತೀನಮ್ಮ ನಿಮ್ಮ ಹತ್ರ. ನಾನು ಕೇಳಿದ್ದೀನ? ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ನಾನು ಯಾರು ಅಂತ. ಅಂಗಡಿ ಹಾಕಕ್ಕೆ ಹೇಳಿದ್ದು ಇವ್ರಿಗೆ ನಾನೇ, ಈ ದಿಕ್ಕಿಗೆ ಹಾಕು ಅಂತ. ನೋಡು 3 ಜನ ಇದ್ದಾರೆ, ಯಾರಿಗೂ ಮಾತಾಡ್ಸಲ್ಲ. ಕೇಳಿಸ್ತಾ? ಹಿಂದಿನ ಜನ್ಮದ ಹುಡುಗಿ ನಿಮ್ಗೆ ಹುಡುಕೊಂಡು ಬಂದೇ ಬರ್ತಾಳೆ. ಜ್ಞಾಪಕ ಇಟ್ಕೊಳ್ಳಿದು. ಇವತ್ತಿನ ದಿವಸ ಈ ಕ್ಷಣದಲ್ಲಿ ಬಂದಿಲ್ಲ ಅಂದ್ರೆ ನಾನು ಇಲ್ಲಿ ನೋಡಿ ಈ ಬಟ್ಟೆ ಬಿಚ್ಚಿ ನಾನು ನೀರು ಹಾರಿಬಿಡ್ತೀನಿ. ಜ್ಞಾಪಕ ಇಟ್ಕೋಬೇಕು. ನಾ ಹೇಳೋದು ಸುಳ್ಳಾಗ್ಬಿಟ್ರೆ ಇಲ್ಲೇ ಇರ್ತೀನಿ ನಾನು ಈ ಕ್ಷಣಕ್ಕೆ. ಜ್ಞಾಪಕ ಇಟ್ಕೋ. ಇರ್ಲಿ ಬೇಡಮ್ಮ ಯಾಕೆ ನೋಡ್ತಾ ಎಂತ ಟೈಮ್ ನೋಡಿ ನಿಂದು. ಮೊನ್ನೆ ಹೇಳಿದ್ನಲ್ವ ನಿನಗೆ ನಾನು. ಹೌದು.
ಮದ್ವೆ ಆಗಿಲ್ಲ ನೀನು. ಇಲ್ಲ ಇಲ್ಲಿದಾನ್ ನೋಡಿ ನಿನ್ನ ಗಂಡ ಹಿಂದಿನ ಜನ್ಮದವ್ನು ಮೋಸ ಮಾಡ್ದವ್ನು. ಸ್ವಾಮಿ ಇವರೇ ಡೈಲಿ ನನಗೆ ಕನ್ಸಿಗೆ ಬರೋದು. ಕನ್ಸಲ್ ಬರ್ತಾರಲ್ವಾ ಇವ್ರೇ ಅದು. ನೋಡು ನಿನ್ನ ಹಿಂದಿನ ಜನ್ಮದ ಹೆಂಡತಿ ಅವಳು. ಮೋಸ ಮಾಡಿದ್ದೆ, ಈ ಜನ್ಮದಲ್ಲಿ ನಿನ್ನ ಹುಡ್ಕೊಂಡು ಬಂದಿದ್ದಾಳೆ. ಅಷ್ಟ ಹಚ್ಕೊಂಡಿದ್ಯಾ? ಬಟ್ಟೆ ಯಾವ್ದು ಹಾಕೊಂಡಿದ್ದಾಳ ಅವಳು? ಅರಿಶಿನ. ನೋಡು ಇವರೇ ನನಗೆ ಡೈಲಿ ಕನ್ಸಿಗೆ ಬರೋದು. ಹೋಗಮ್ಮ, ಕರ್ಕೊಂಡೋಗಿ ಮನೆಗೆ ಹೋಗು. ಬನ್ನಿ. ನಿಮ್ಮ ತಂದೆ ತಾಯಿಗೆ ಹೇಳಿ ಮದುವೆ ಆಗು ಫಸ್ಟ್. ಒಳ್ಳೆ ಹುಡುಗ ಸಿಕ್ಕಿದಾನೆ, ಹೋಗಪ್ಪ ಬಾಯ್. ಸರಿ ಆಯ್ತು. ಏಯ್ ಮೋಸ ಮಾಡಬಾರ್ದು. ಆ ಹೆಣ್ಣು ಹಿಂದಿನ ಜನ್ಮದಿಂದ ಕಾಯ್ತಾ ಇದ್ದಾಳೆ ನಿನಗೆ. ನನಗೆ ಹೋದ ಕರ್ಕೊಂಡ್ ಹೋಗಮ್ಮ. ಜನ್ಮದಲ್ಲಿ ನೀವು ನನಗೆ ಕರ್ಕೊಂಡ್ ಮೋಸ ಹೋಗು. ಮಾಡಿದ್ದೀರಾ, ಈ ಜನ್ಮದಲ್ಲೂ ಮೋಸ ಮಾಡ್ತೀರಾ? ನೀ ಈ ಜನ್ಮದಲ್ಲಿ ಬಿಟ್ಟೆ ಅಂದ್ರೆ ಮತ್ತೆ 3 ಜನ್ಮಕ್ಕೂ ಸಿಗಲ್ಲ ಅವ್ನು ನಿನಗೆ. ಕರ್ಕೊಂಡು ಸರಿ ಹೋಗೋಣ. ಆಯ್ತು ಬನ್ನಿ. ಹೋಗಪ್ಪ ಹೋಗು. ಹೋಗೋಣ, ಮಾತಾಡ್ಬೇಡ. ನಿನ್ನ ಹೆಂಡತಿ ಸ್ವಾಮೀಜಿ ಅವರು ಹಂಗನ್ಬಾರ್ದು, ಬನ್ನಿ ಹೋಗೋಣ. ಹಿಂದಿನ ಜನ್ಮದ ಹೆಂಡತಿ ಅವಳು ಮಚ್ಚೆ ಇದೆ ನೋಡಿ, ಇಲ್ಲಿ ಬೇಕಾರೆ ಇಲ್ಲಿ. ಥ್ಯಾಂಕ್ ಯು. ಎಡಭುಜದಲ್ಲಿ ಬಿಳಿ ಮೊಚ್ಚೆ ಇದೆ, ಇವ್ರು ಕಪ್ಪಗಿರೋದ್ರಿಂದ ಹಿಂದೆಗಡೆ ಬಿಳಿ ಮಚ್ಚೆ ಬಂದಿದೆ. ನನಗೆ ಅದು ಕನ್ಸಿಗೆ ಬಂದಿದೆ. ಮಚ್ಚೆನೂ ಬಂದಿತ್ತಾ? ಹೌದು. ಇವ್ರೇ ಅಮ್ಮ, ಅದು ಬೇರೆ ಯಾರು ಅಲ್ಲ. ಕೂಡ್ಲೆಲ್ಲ ಹಿಂಗ್ ಮೇಲ್ಗಡೆ ಬಾಚ್ಕೊಂಡಿತ್ತ? ಹೌದು ಶಿವರಾಜ್ ಕುಮಾರ್ ಅವ್ರ ತರ ಬಾಚ್ಕೊಂಡಿದ್ರಾ? ಇದೇ ತರ. ಇದೇ ತರ ಇವ್ರೇ ಅಮ್ಮ, ಬೇರೆ ಯಾರು ಅಲ್ಲ. ಗ್ರೀನ್ ದಾರ ಕಟ್ಟಿದ್ದಾರೆ. ಹಸುರು ದಾರ ಹೇಳಿದ್ನಲ್ವಾ ನಾನು? ಹೌದು. ಕನ್ಸಲ್ ಬರೋದು ಇವ್ರೇನಾ? ಹೌದು, ಮಕ್ಕ ನೋಡು. ಅಲ್ಲಪ್ಪ ನಿನ್ ಹೆಂಡತಿ ಗಿಂತಿಲ್ಲ ಗಿಂತಿಲ್ಲ. ಹಿಂದಿನ ಜನ್ಮದ ಹೆಂಡತಿ ಅಪ್ಪ ನಿಂದು. ನಾನ್ ಬಿಟ್ರೆ ನಾ ಈ ಜನ್ಮ ಹೋಗು. ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ಯಾರಿಗ್ ಗೊತ್ತಿದೆ? ಕರ್ಕೊಂಡೋಗಮ್ಮ ನೀನು. ಬನ್ನಿ ಮನೆಗೆ ಹೋಗೋಣ. ಮತ್ತೆ ನನಗ ಬಂದು ಹೇಳ್ಬೇಡ ನನ್ ಗಂಡ ಸಿಕ್ಕಿಲ್ಲ ಅಂತ. ಇಲ್ಲ ಅವನೇ ಸರಿ ಬನ್ನಿ ಬನ್ನಿ ಹೋಗೋಣ. ಎಲ್ಲಿ ಬನ್ನಿ, ನಮ್ಮ ಮನೆಗೆ ಹೋಗೋಣ ಬನ್ನಿ. ಮನೆಗೆ ನಾನೇನ್ ಬರ್ಬೇಕು? ಹುಡ್ಕಕ್ ಆಗಲ್ಲ ಆಮೇಲೆ ನಿಮ್ಮನ್ನ. ಹೆಂಡತಿಗೆ ಹಂಗೆಲ್ಲ ಮಾತಾಡ್ತಾರ? ಊಟ ಎಲ್ಲ ಮಾಡಿಟ್ಟಿದ್ಯಾ, ಮುದ್ದೆ ಸಾರು ಎಲ್ಲ ಕರ್ಕೊಂಡೋಗಿ ಫಸ್ಟ್ ತಿನ್ಸು. ಹಶು ಆಗ್ಬಿಟ್ಟಿದೆ ಹಿಂದಿನ ಜನ್ಮದಿಂದ. ಹಶು ತಡಿಯಕ್ ಆಗ್ತಾ ಇಲ್ಲ ಅವ್ರಿಗೆ. ಹೋಗಪ್ಪ. ಮಾಡ್ಕೊಂಡ್ ಬಂದಿನ ಊಟ. ಅದು ಇವಾಗಿನ ಜನ್ಮದ್ದು. ಇವ್ರು ಹೆಂಡತಿ ಮಾಡಕ್ಕೆ ತಿನ್ನೋದ್ ಬೇಡವಾ? ಓ ಜನ್ಮದಲ್ಲಿ ಬರ್ರಪ್ಪ, ಹೋಗ್ಬಿಟ್ಟು ಒಂದಿಬ್ರು ಬಂದು ಕರ್ಕೊಂಡೋಗಿ ಪಾಪ ಬಿಟ್ಟು ಬರ್ರಪ್ಪ. ಬಾಪ ಬಾ, ಕರೀರಿ, ಕರ್ಕೊಂಡೋಗಿವ್ರಿ. ಬನ್ನಿ. ಅವ್ರ ಗಂಡ ನಮ್ಮ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬನ್ನಿ. ಏಯ್ ಕರ್ಕೊಂಡೋಗಪ್ಪ, ಕರ್ಕೊಳ್ಳಿ. ದಯವಿಟ್ಟು ಹೆಲ್ಪ್ ಮಾಡಿ ಸ್ವಲ್ಪ. ಕರ್ಕೊಂಡೋಗಿ ಬನ್ನಿ. ಸುಮ್ನೆ ಹೋಗೋಣ, ಮಾತಾಡ್ಬೇಡ. ಅಪ್ಪ ನೀನ್ ಹೆಂಡ್ತಿಯೋ? ಪ್ಲೀಸ್ ಬನ್ರಿ. ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಅಪ್ಪ ನೀನ್ ಹೇಳಪ್ಪ, ನಿಮ್ಮ ಅತ್ತಿಗೆ ಸಿಕ್ಕವಳೆ, ಹೇಳು ಅವ್ನಿಗೆ. ಬನ್ನಿ. ಹೌದು ಕರ್ಕೊಂಡ್ ಬನ್ನಿ. ಕನಸಲ್ಲಿ ಬಂದಿದ್ರಾ? ಹೌದು. ಮಕ ಇನ್ನೊಂದ್ಸತಿ ನೋಡ್ಬಿಡಿ ಇಬ್ರೊಳಗೆ ಯಾರು ಅಂತ. ಇಲ್ಲ ಇವ್ರೇನೆ, ಬ್ಲಾಕ್ ಇದಾರಲ್ಲ ಇವ್ರೆ. ಇವ್ರೇ ನೋಡು. ಹಿಂದಿನ ಜನ್ಮದ ಅದು ದೃಷ್ಟಿ. ಹೋದ್ಸತಿ ಅವ್ರು ಬೆಳ್ಳಗಿದ್ರು ಹಿಂದಿನ ಜನ್ಮದಲ್ಲಿ, ಹೌದು. ನೀ ಕಪ್ಪಗಿದ್ದೆ. ಏಯ್ ಮಾಡ್ತೀನಿ. ಏನ್ ಆಟ ಆಡ್ತೀರ ನೀವು? ಅಯ್ಯೋ, ಆಟ ಬುಕ್ ಮಾಡ್ತೀನಿ ಇರಿ. ಏನ್ ಆಟ ಬುಕ್ ಮಾಡ್ತೀಯ? ಗಂಡನ್ ಕರ್ಕೊಂಡೋಗಕ್ಕಪ್ಪ. ಏ ಕಾರ್ ಬೇಕಮ್ಮ. ಹಿಂದಿನ ಜನ್ಮದಲ್ಲೂ ಆಟೋಲ್ ಕರ್ಕೊಂಡೋದೆ. ಈ ಸರಿ, ಆಯ್ತು, ಅಪ್ಪ ಕಾರ್- ಬಾಪ ಇಲ್ಲಿ. ಒಂದ್ ನಿಮಿಷ ಇರಿ, ಏಯ್ ಹೋಗ್ಬಾರ್ದು. ಎತ್ತಾಕೊಳ್ರಿ ಅವ್ರನ್ನ, ಗಂಡನ. ಇನ್ನ ಬಾರಿಲ್ಲಿ. ಹಿಂದಿನ ಜನ್ಮದಲ್ಲಿ ಮೋಸ ಕಾರ್ ಮಾಡಿದ್ದಾರೆ. ಬುಕ್ ಮಾಡಿದೀನಿ, ಹಿಡ್ಕೊಳ್ರಿ ಹೋಗೋಣ. ಯಾರನೇ ಗೊತ್ತಿಲ್ಲ. ಗೊತ್ತಿಲ್ಲ ಅವ್ರು ನಿಮ್ಗೆ? ಯಾರನೇ ಗೊತ್ತಿಲ್ಲ. ಬೆಂಕಿ ಪಟ್ಟ ಇದೆಯಾ? ಇದೆ ನಾನು ಕೊಡ್ತೀನಪ್ಪ. ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ? ಇವ್ರು ಗೊತ್ತಾ ನಿಮ್ಗೆ? ಇಲ್ಲ ಕರ್ಕೊಂಡೋಗಿ ಓಲಿ. ಬೆಂಕಿ ಪಟ್ಟ ಇದೆಯಾ? ಇಲ್ಲ ಕೊಡ್ರಿ, ಬೆಂಕಿ ಪಟ್ಟ ಕೊಡಿ. ಇದೆ ನನ್ನ ಹತ್ರ. ಹಿಂದಿನ ಜನ್ಮದಲ್ಲಿ ಇವ್ರು ಗಂಡ ಪಾದಯಾತ್ರೆ ಆಗಿದ್ರಪ್ಪ. ಮಾಡ್ತಿದಾರೆ, ಅವರು ನೀವು ಸಿಗ್ಲಿ ಅಂತ. ಕಪ್ಪು ಹಚ್ಬಿಟ್ಟು ತೋರಿಸಿದೀನಿ ನಿನ್ ಗಂಡ ಎಲ್ಲಿದಾನಂತ. ಇಲ್ಲಿದಾನೆ, ಈ ತರ ಇದಾನೆ ಅಂದ್ರು. ನೋಡಿದ್ರೆ ಇಲ್ಲಿ ಕುಂತವನು. ಹಿಂದಿನ ಜನ್ಮದಲ್ಲಿ ನೀನ್ ಅವಳಿಗೆ ತಾಳಿ ಕಟ್ಬಿಟ್ಟು ಅರ್ಧ ರಾತ್ರಿಯಲ್ಲಿ ಒದ್ದು ಓಡೋಗ್ಬಿಟ್ಟಿದ್ದೆ. ಯಾರು? ಕುಂಕುಮ ನೋಡಿ ಸರ್, ಅವ್ರು ಯಾವ ಬಟ್ಟೆ ಹಾಕಿದಾರಪ್ಪ? ಕಲರ್ ಯಾವ್ದಿದೆ? ಬಣ್ಣ ಹಂಗಾಗಲ್ಲ. ಹೆಂಡ್ತಿನ ಕರ್ಕೊಂಡು ಹೋಗ್ ಫಸ್ಟ್. ಈಗ ನೀನ್ ಹಿಂದಿನ ಜನ್ಮದಲ್ಲಿ ಫೋಟೋ ತೋರಿಸ್ಲಾ? ಫೋಟೋ ತೋರ್ಸ್ಲಾ ನಿಮ್ಮಿಬ್ರದ್ದು? ಮಾಡಿದೀನಿ ಇರಿ, ಬರ್ತಿದೆ. ನಿಮ್ಮಿಬ್ರದ್ದು ಫೋಟೋ ತೋರಿಸ್ಲಾ? ಏ ಇಲ್ಲೇ ತಗೊಂಡ್ ಬಂದ್ಬಿಡ್ರು, ಬನ್ರಿ. ಅದು ಕ್ಯಾಮ್ರಾ ಇದೆ. ಒಂಚೂರು ನೀವು ಜಾಗ ಬಿಡಿ. ಫ್ರಾಂಕ್ ಬಾಗುರಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಿ.